ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಸುತ್ತಮುತ್ತ ನಡೆಯುವ ಕೆಲವು ಘಟನೆಗಳು ಶುಭ ಅಥವಾ ಅಶುಭ ಸಂಕೇತಗಳನ್ನು ನೀಡುತ್ತವೆ ಎಂಬ ನಂಬಿಕೆ ಹಿಂದಿನಿಂದಲೂ ಇದೆ. ಅದರಲ್ಲೂ ಕೆಲವು ಪ್ರಾಣಿ ಮತ್ತು ಪಕ್ಷಿಗಳನ್ನು ನೋಡಿದಾಗ ಅದೃಷ್ಟ ಬರುತ್ತದೆ ಎಂದು ಕೆಲವರು ನಂಬಿದರೆ, ಇನ್ನೂ ಕೆಲವು ಪ್ರಾಣಿಗಳನ್ನು ಪಕ್ಷಿಗಳನ್ನು ದುರಾದೃಷ್ಟ, ಕೆಟ್ಟ ಸುದ್ದಿ ಅಥವಾ ಅಶುಭದ ಸಂಕೇತವೆಂದು ಭಾವಿಸುತ್ತಾರೆ. ಆದರೆ ಈ ನಂಬಿಕೆಗಳು ನಿಜವೇ ಅಥವಾ ಇವು ಕೇವಲ ಹಳೆಯ ಕಾಲದಿಂದ ಬಂದ ಜನಪದ ನಂಬಿಕೆಗಳೇ? ಇಂದು ಇಂತಹ ನಂಬಿಕೆಗಳೊಂದಿಗೆ ಸಂಬಂಧ ಹೊಂದಿರುವ ಕೆಲವು ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದು ಕಾಗೆ. ಕಾಗೆ ಅತ್ಯಂತ ಬುದ್ಧಿವಂತ ಪಕ್ಷಿಗಳಲ್ಲಿ ಒಂದು. ಆದರೆ ಅದರ ಕಪ್ಪು ಬಣ್ಣ, ಜೋರಾಗಿ ಕೂಗುವ ಸ್ವಭಾವ ಮತ್ತು ಗುಂಪುಗಳಲ್ಲಿ ಕಾಣಿಸಿಕೊಳ್ಳುವ ಅಭ್ಯಾಸದಿಂದಾಗಿ ಹಿಂದಿನ ಕಾಲದಲ್ಲಿ ಜನರಲ್ಲಿ ಭಯ ಮತ್ತು ಆತಂಕ ಮೂಡುತ್ತಿತ್ತು. ಕೆಲವು ಸಂಸ್ಕೃತಿಗಳಲ್ಲಿ ಕಾಗೆಯನ್ನು ಕೆಟ್ಟ ಸುದ್ದಿಯ ಸಂದೇಶವಾಹಕ ಅಥವಾ ಸಾವಿನ ಸಂಕೇತವೆಂದು ಪರಿಗಣಿಸಲಾಗುತ್ತಿತ್ತು. ಇಂದಿಗೂ ಕೆಲವೆಡೆ ಮನೆಯ ಬಳಿ ಕಾಗೆ ಬಂದು ವಿಚಿತ್ರವಾಗಿ ಕೂಗಿದರೆ ಯಾವುದೋ ಸುದ್ದಿ ಬರಲಿದೆ ಅಥವಾ ಏನಾದರೂ ಅಶುಭ ಸಂಭವಿಸಬಹುದು ಎಂದು ಕೆಲವರು ನಂಬುತ್ತಾರೆ. ಆದರೆ ಕಾಗೆ ಕೂಗುವುದು ಅಥವಾ ಮನೆಯ ಬಳಿ ಬರುವುದು ಮಾತ್ರದಿಂದ ಕೆಟ್ಟ ಘಟನೆ ಸಂಭವಿಸುತ್ತದೆ ಎಂಬುದಕ್ಕೆ ವೈಜ್ಞಾನಿಕ ಸಾಕ್ಷ್ಯವಿಲ್ಲ. ಎರಡನೆಯದು ಕಪ್ಪು ಬೆಕ್ಕು. ಕಪ್ಪು ಬೆಕ್ಕಿನ ಬಗ್ಗೆ ಇರುವ ನಂಬಿಕೆ ಬಹಳ ಪ್ರಸಿದ್ಧ. ವಿಶೇಷವಾಗಿ ಪಾಶ್ಚಿಮಾತ್ಯ ದೇಶಗಳ ಕೆಲವು ಹಳೆಯ ನಂಬಿಕೆಗಳಲ್ಲಿ ಕಪ್ಪು ಬೆಕ್ಕುಗಳನ್ನು ಮಾಟಗಾತಿಯರು ಮತ್ತು ಅಲೌಕಿಕ ಶಕ್ತಿಗಳೊಂದಿಗೆ ಸಂಪರ್ಕಿಸಲಾಗುತ್ತಿತ್ತು. ರಸ್ತೆಯಲ್ಲಿ ಕಪ್ಪು ಬೆಕ್ಕು ಅಡ್ಡ ಬಂದರೆ ಕೆಲಸಕ್ಕೆ ಅಡ್ಡಿಯಾಗುತ್ತದೆ ಅಥವಾ ದುರಾದೃಷ್ಟ ಬರುತ್ತದೆ ಎಂದು ಕೆಲವರು ಭಾವಿಸುತ್ತಿದ್ದರು. ಭಾರತದ ಕೆಲವು ಭಾಗಗಳಲ್ಲಿಯೂ ಇದೇ ರೀತಿಯ ಜನಪದ ನಂಬಿಕೆಗಳು ಕಂಡುಬರುತ್ತವೆ. ಆದರೆ ವಾಸ್ತವದಲ್ಲಿ ಕಪ್ಪು ಬೆಕ್ಕು ಕೂಡ ಇತರ ಬೆಕ್ಕುಗಳಂತೆಯೇ ಒಂದು ಪ್ರಾಣಿ. ಅದು ದುರಾದೃಷ್ಟ ತರುತ್ತದೆ ಎಂಬುದಕ್ಕೆ ಯಾವುದೇ ಸಾಕ್ಷಿ ಮತ್ತು ಪುರಾವೆಗಳಿಲ್ಲ. ಮೂರನೆಯದು ಹದ್ದು. ಹದ್ದು ಶಕ್ತಿಶಾಲಿ ಮತ್ತು ಬೇಟೆಯಾಡುವ ಸಾಮರ್ಥ್ಯ ಹೊಂದಿರುವ ಪಕ್ಷಿ. ಹಳೆಯ ಕಥೆಗಳು ಮತ್ತು ಜಾನಪದ ನಂಬಿಕೆಗಳಲ್ಲಿ ಹದ್ದುಗಳನ್ನು ಕೆಲವೊಮ್ಮೆ ನಿಗೂಢ ಘಟನೆಗಳು, ದೊಡ್ಡ ಬದಲಾವಣೆಗಳು ಅಥವಾ ಅಲೌಕಿಕ ಸಂಗತಿಗಳೊಂದಿಗೆ ಸಂಪರ್ಕಿಸಲಾಗುತ್ತಿತ್ತು. ಮನೆಯ ಮೇಲೆ ಹದ್ದು ಪದೇ ಪದೇ ಹಾರಾಡಿದರೆ ಏನಾದರೂ ಗಂಭೀರ ಘಟನೆ ಸಂಭವಿಸಬಹುದು ಎಂದು ಕೆಲವರು ನಂಬುತ್ತಾರೆ. ಆದರೆ ಹದ್ದು ಆಕಾಶದಲ್ಲಿ ಹಾರುವುದು ಅದರ ಸಹಜ ವರ್ತನೆ. ಅದನ್ನು ಭವಿಷ್ಯದ ಕೆಟ್ಟ ಘಟನೆಗಳ ಸಂಕೇತವೆಂದು ಪರಿಗಣಿಸಲು ಸಾಧ್ಯವಿಲ್ಲ. ನಾಲ್ಕನೆಯದು ಹಾವು. ಹಾವನ್ನು ಕಂಡರೆ ಕೆಲವರು ಭಯಪಡುವುದು ಸಹಜ. ಅದರ ಮೌನ ಚಲನೆ, ಇದ್ದಕ್ಕಿದ್ದಂತೆ ದಾಳಿ ಮಾಡುವ ಸಾಮರ್ಥ್ಯ ಮತ್ತು ಕೆಲವು ಹಾವುಗಳು ವಿಷಕಾರಿ ಸ್ವಭಾವದಿಂದಾಗಿ ಪ್ರಾಚೀನ ಕಾಲದಿಂದಲೂ ಹಾವುಗಳ ಬಗ್ಗೆ ಅನೇಕ ಕಥೆಗಳು ಹುಟ್ಟಿಕೊಂಡಿವೆ. ಕೆಲವು ಸಂಸ್ಕೃತಿಗಳಲ್ಲಿ ಹಾವುಗಳನ್ನು ಕುತಂತ್ರ, ಅಪಾಯ ಅಥವಾ ದುಷ್ಟತನದ ಸಂಕೇತವೆಂದು ನೋಡಲಾಗಿದೆ. ಆದರೆ ಮತ್ತೊಂದೆಡೆ ಭಾರತೀಯ ಸಂಪ್ರದಾಯ ಸೇರಿದಂತೆ ಹಲವು ಸಂಸ್ಕೃತಿಗಳಲ್ಲಿ ಹಾವಿಗೆ ವಿಶೇಷ ಸ್ಥಾನವೂ ಇದೆ. ಹೀಗಾಗಿ ಎಲ್ಲೆಡೆ ದುರಾದೃಷ್ಟದ ಸಂಕೇತ ಎಂಬುದು ಸರಿಯಿಲ್ಲ. ಐದನೆಯದು ಗೂಬೆ. ಗೂಬೆಯನ್ನು ನಾವು ಸಾಮಾನ್ಯವಾಗಿ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಸಂಕೇತವೆಂದು ನೋಡುತ್ತೇವೆ. ಆದರೆ ಕೆಲವು ಹಳೆಯ ಜಾನಪದ ನಂಬಿಕೆಗಳಲ್ಲಿ ಗೂಬೆಯ ರಾತ್ರಿಯ ಕೂಗನ್ನು ಅಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತಿತ್ತು. ಅದರ ಮೌನ ಹಾರಾಟ ಮತ್ತು ರಾತ್ರಿಯಲ್ಲಿ ಕೇಳಿಸುವ ವಿಚಿತ್ರ ಧ್ವನಿ ಜನರಲ್ಲಿ ಭಯ ಮೂಡಿಸುತ್ತಿತ್ತು. ಕೆಲವು ಪ್ರದೇಶಗಳಲ್ಲಿ ಗೂಬೆ ಕಾಣಿಸಿಕೊಂಡರೆ ಕೆಟ್ಟ ಸುದ್ದಿ ಅಥವಾ ಮರಣದ ಸೂಚನೆ ಎಂದು ನಂಬಲಾಗುತ್ತದೆ. ಆದರೆ ಗೂಬೆಯ ರಾತ್ರಿಯ ಚಟುವಟಿಕೆ ಅದರ ಸಹಜ ಜೀವನ ಶೈಲಿಯ ಭಾಗವಾಗಿದೆ. ಆರನೆಯದು ಬಾವಲಿ. ಬಾವಲಿಗಳು ಕೂಡ ಹಳೆಯ ನಂಬಿಕೆಗಳಲ್ಲಿ ಭಯ ಮತ್ತು ಅಲೌಕಿಕತೆಯೊಂದಿಗೆ ಸಂಪರ್ಕ ಹೊಂದಿವೆ. ಇವು ಸಾಮಾನ್ಯವಾಗಿ ಕತ್ತಲಿನಲ್ಲಿ ಚಟುವಟಿಕೆ ನಡೆಸುವುದರಿಂದ ಹಳೆಯ ಕಥೆಗಳು ಮತ್ತು ಭಯಾನಕ ಚಿತ್ರಗಳಲ್ಲಿ ಬಾವಲಿಗಳಿಗೆ ಭಯಾನಕ ರೂಪ ನೀಡಲಾಗಿದೆ. ಕೆಲವರು ಬಾವಲಿಯನ್ನು ದುರಾದೃಷ್ಟ ಅಥವಾ ಕೆಟ್ಟ ಶಕ್ತಿಯ ಸಂಕೇತವೆಂದು ಭಾವಿಸುತ್ತಾರೆ. ಆದರೆ ಪ್ರಕೃತಿಯಲ್ಲಿ ಬಾವಲಿಗಳು ಬಹಳ ಮುಖ್ಯವಾದ ಜೀವಿಗಳು. ಕೆಲವು ಬಾವಲಿಗಳು ಕೀಟಗಳನ್ನು ತಿನ್ನುವ ಮೂಲಕ ಪರಿಸರ ವ್ಯವಸ್ಥೆಗೆ ಸಹಾಯ ಮಾಡುತ್ತವೆ. ಇನ್ನು ಕೆಲವು ಸಸ್ಯಗಳ ಪರಾಗಸ್ಪರ್ಶ ಮತ್ತು ಬೀಜ ಹರಡುವಿಕೆಯಲ್ಲಿ ಸಹಕರಿಸುತ್ತವೆ. ಹಾಗಾದರೆ ಈ ಪ್ರಾಣಿ ಪಕ್ಷಿಗಳು ನಿಜವಾಗಿಯೂ ದುರಾದೃಷ್ಟ ತರುತ್ತವೆಯೇ?
ಇಲ್ಲ ಸ್ನೇಹಿತರೆ, ಕಾಗೆ, ಕಪ್ಪು ಬೆಕ್ಕು, ಹದ್ದು, ಹಾವು, ಗೂಬೆ ಅಥವಾ ಬಾವಲಿ ನಮ್ಮ ಮುಂದೆ ಕಾಣಿಸಿಕೊಂಡ ಮಾತ್ರಕ್ಕೆ ಕೆಟ್ಟ ಘಟನೆ ಸಂಭವಿಸುತ್ತದೆ ಎಂದು ವೈಜ್ಞಾನಿಕವಾಗಿ ಹೇಳಲು ಸಾಧ್ಯವಿಲ್ಲ. ಇಂತಹ ನಂಬಿಕೆಗಳು ಬಹುತೇಕವಾಗಿ ಹಳೆಯ ಸಂಸ್ಕೃತಿಗಳು, ಜಾನಪದ ಕಥೆಗಳು, ಧಾರ್ಮಿಕ ನಂಬಿಕೆಗಳು ಮತ್ತು ಮನುಷ್ಯರ ಭಯಗಳಿಂದ ರೂಪುಗೊಂಡಿವೆ. ಒಂದು ಕಾಲದಲ್ಲಿ ಜನರಿಗೆ ಅರ್ಥವಾಗದ ಪ್ರಕೃತಿಯ ಘಟನೆಗಳನ್ನು ಶಕುನಗಳೊಂದಿಗೆ ಸಂಪರ್ಕಿಸುವುದು ಸಾಮಾನ್ಯವಾಗಿತ್ತು. ಆದ್ದರಿಂದ ಪ್ರಾಣಿ ಅಥವಾ ಪಕ್ಷಿಯನ್ನು ಕಂಡು ಭಯ ಪಡುವ ಬದಲು ಅದರ ಸಹಜ ಸ್ವಭಾವ ಮತ್ತು ಪ್ರಕೃತಿಯಲ್ಲಿನ ಮಹತ್ವ ಅರ್ಥ ಮಾಡಿಕೊಳ್ಳುವುದು ಉತ್ತಮ. ನಿಮಗೆ ಈ ಪ್ರಾಣಿ ಪಕ್ಷಿಗಳಲ್ಲಿ ಯಾವುದು ದುರಾದೃಷ್ಟದ ಸಂಕೇತ ಎಂದು ಬಾಲ್ಯದಿಂದಲೂ ಕೇಳಿಬಂದಿದೆ? ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಆಸಕ್ತಿದಾಯಕ ನಂಬಿಕೆಗಳು, ಪುರಾಣಗಳು ಮತ್ತು ನಮ್ಮ ಸಂಪ್ರದಾಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.